ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಈ ಬಾರಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅಂತ ಏನು ಮೊದಲು ಹೆಸರಿತ್ತು, ಆ ಹೆಸರಿಗೆ ಸ್ವಲ್ಪ ತಿದ್ದುಪಡಿ ಬಂದಿದೆ. ಏನಂದ್ರೆ ಈ ಮತ 8ನೇ ತರಗತಿಯ ಮೇಲ್ಪಟ್ಟು ಶಾಲೆಗಳಲ್ಲಿ ಯಾರು ಟೀಚ್ ಮಾಡ್ತಾರೆ ಮತ್ತೆ ಡಿಗ್ರಿ ಕಾಲೇಜಸ್ ಶಿಕ್ಷಕರಿಗೆ ಮಾತ್ರ ಮತದಾನ. ಅದರ ಕಾರಣಾಂತರದಿಂದ ಎಲ್ರಿಗೂ ಮತದಾನ ಸಿಕ್ಕಿಲ್ಲ. ಇನ್ನು ಸುಮಾರು ಒಂದು 5,000 ರಿಂದ 6,000 ಅರ್ಜಿಗಳು ಪೆಂಡಿಂಗ್ ಇದ್ದಾವೆ. ಸದ್ಯಕ್ಕೆ 19,600 ಮತಗಳು ಮಾತ್ರ ಇದ್ದಾವೆ. ಈ 36 ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಮಾತ್ರ 4 ತಾಲೂಕಿನಿಂದ 2,086 ಮತ ಇದೆ. 2 ಸೇರಿ 4,100 ಗ್ರಾಮಾಂತರ ಅಂದ್ರೆ ಮಾಗಡಿ ರಾಮನಗರ ಸೇರಿ 4,100 ಮತ. ಈ ಬಾರಿ ಅದರಲ್ಲೇ ಮತಗಳು 60% ಹೆಣ್ಮಕ್ಕಳೇ ಮತ ಇದ್ದಾರೆ. ಗಂಡಸರು ಕಡಿಮೆ ಇದೆ. ಹೆಣ್ಮಕ್ಕಳು ಸುಮಾರು 12,000 ಮತಗಳಿದ್ದಾರೆ. ಟೀಚರ್ ಗಂಡಸರು 7,600 ಬರ್ತಾರೆ. ಆದ್ರಿಂದ ನಾವು ಸಾಕಷ್ಟು ಹೊಂದಾಣಿಕೆಯಿಂದ ಬಿಜೆಪಿ ಮತ್ತು ನಾವು ಹೊಂದಾಣಿಕೆಯಿಂದ NDA ಅಭ್ಯರ್ಥಿಯಾಗಿ ರಂಗನಾಥ್ ಅವರನ್ನ ನಿಲ್ಲಿಸಿದ್ದೇವೆ. ಅದು ಪಕ್ಷ ಅದರಿಂದ ಅಂದ್ರೆ ಇನ್ನು 3 ದಿವಸಗಳಿದ್ದಾವೆ. ಎಲ್ಲ ಹೈಸ್ಕೂಲ್ ಕಾಲೇಜಸ್ ಎಲ್ಲ ಕಡೆ ಹೋಗ್ಬೇಕು. ಮತದಾರರ ಪಟ್ಟಿ ಈಗಾಗಲೇ ರಸ್ತೆಗಳಿವೆ. ಅವರು ಕೆಲವು ನೀವು ಹೇಳಿದ್ರು ಕೇಳ್ತಾರೆ. ಕೆಲವು ಟೀಚರ್ಸ್ ಅವರು ಈಗಾಗಲೇ ನಾನು ಕೇಳ್ಪಟ್ಟೆ ಪೇಪರ್ ಸಹ ಬಂದಿದೆ. ಅವರು ಪ್ರತಿ ಬಾರಿ ನಮ್ಮ ವಿರುದ್ಧದ ಅಭ್ಯರ್ಥಿ ಹಣದ ಮುಖಾಂತರ ಬಿಲ್ಡಿಂಗ್ ಪಟ್ಟು ಕೊಡೋದ್ರಲ್ಲ ಬೇರೆ ಬೇರೆ ಕುರಿತುಗಳನ್ನು ಕೊಟ್ಟು ಗೆಲ್ಲೋ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಈ ಸಾರಿ ಮತದಾರರು ಸ್ವಲ್ಪ ಪರಿಣಾಮದ ಮತದಾರರಿಂದ ನಮಗೆ ಜಯ ಖಂಡಿತ. ತಾವೆಲ್ಲರೂ ಕಾರ್ಯಕರ್ತರು ಪ್ರತಿ ಶಾಲೆಗೂ ಹೋಗಿ ನಮ್ಮಲ್ಲಿ 590 ಅದನ್ನ ಆದಷ್ಟು ಅದು ಮತದಾರರು ಆ ಸ್ಕೂಲಲ್ಲಿ ಇರ್ತಾರೆ. ಬಟ್ ಮತ ಬೇರೆ ಬೇರೆ ಅವರ ಅಡ್ರೆಸ್ಗಳಲ್ಲಿ ಇರ್ತದೆ, ವಾಸಸ್ಥಳಗಳಲ್ಲಿ ಇರ್ತದೆ. ಅದು ನೆಲಮಂಗಲ ಅಂತ ಬರೋದು 561 ಈ ಅಡ್ರೆಸ್ ಇರೋದು. ಬಟ್ ಆ ಶಾಲೆಯಲ್ಲಿ ಉದಾಹರಣೆಗೆ ನಮ್ಮ ನೆಲಮಂಗಲ ಜೂನಿಯರ್ ಕಾಲೇಜ್ ಶಾಲೆಗಳಲ್ಲಿ 30 ಮತ ಇತ್ತು ಅನ್ಕೊಂಡು ಅದು ನೆಲಮಂಗಲ ವಾಸ ಇರೋದು 18 ಇರ್ತಾರೆ. 12 ಬೆಂಗಳೂರು ಉತ್ತರ ಇರ್ಬೋದು, ದಾಸರಳ್ಳಿ ಇರ್ಬೋದು, ಬೇರೆ ಬೇರೆ ಇರ್ಬೋದು. ಅವರೆಲ್ಲರೂ ನಮ್ಮ ಪಕ್ಷಕ್ಕೆ ಅದು 2ನೇ ಸೀರಿಯಲ್ ನಂಬರು 1 ಗೆರೆಯ ಮುಖಾಂತರ ಮೊದಲನೇ ಪ್ರಾಶಸ್ತ್ಯ ಮತವನ್ನ ಕೊಡಿ ಅಂತ ಹೇಳಿ ಕೇಳಬೇಕು ಅಂತ ಇವಾಗ ಕೇಳ್ತಾ ಪತ್ರಕರ್ತರ ಮಿತ್ರರಲ್ಲಿ ತಾವು ಸಹ ಈ ಒಂದು ಪ್ರಯತ್ನಕ್ಕೆ ಧ್ವನಿ ಎತ್ತೀರ ಅಂತ ನಾವು ಇಷ್ಟಪಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ತಮ್ಮೆಲ್ಲರಿಗೂ ಒಂದು ವಿಧಾನ ಪರಿಷತ್ ಚುನಾವಣೆಯ ಅಂಗವಾಗಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪೂರ್ವಭಾವಿ ಅಭಿಯಾನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂತಹ ವೇದಿಕೆಯಲ್ಲಿರ್ತಕ್ಕಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರು, ನನ್ನ ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಕೃಷ್ಣಣ್ಣನವರೇ, ಹೇಮಂತ್ರವರೇ, ಹಿರಿಯರಾದ ಬೆರಳಿಗೌಡರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ತಿಮ್ಮರಾಯಣ್ಣನವರೇ, ಆತ್ಮೀಯ ಸಹೋದರರಾದ ಚೌಧರಿಯವರೇ, ಶ್ರೀಮತಿ ಸೌಮ್ಯರವರೇ ಮತ್ತು ನಮ್ಮ ಅಭ್ಯರ್ಥಿಗಳು, ಯಾಕೆಂತಂದ್ರೆ ಚಿರಪರಿಚಿತರು, ಈಗಾಗಲೇ ನಮ್ಗೆಲ್ಲರಿಗೂ ಕೂಡ ಚಿರಪರಿಚಿತರಾಗಿ ಈ ಬಾರಿ ಗೆಲುವನ್ನು ಸಾಧಿಸ್ತೀನಿ ಅಂತಕ್ಕಂಥ ಒಂದು ಹಠವನ್ನು ಮಾಡಿ, ಛಲವನ್ನು ಮಾಡಿ ಗೆಲ್ತೀನಿ ಅಂತಕ್ಕಂಥ ಒಂದು ದೃಢ ನಿರ್ಧಾರವನ್ನು ಮಾಡಿ ಬಂದಿರತಕ್ಕಂಥ ನಮ್ಮ MP ರಂಗನಾಥ್ ಅವರೇ,
ಮತ್ತು ಆತ್ಮೀಯ ಮಿತ್ರರಾದಂಥ ಸಪ್ತಗಿರಿ ಶೇಖರ್ ನಾಯ್ಕ ಅವರೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹಿರಿಯರಾದಂಥ ನಮ್ಮ ಸಮಾಜವಾದಂಥ ರಾಮಕೃಷ್ಣನವರೇ, ನಾಗರಾಜಣ್ಣನವರೇ, ಸುಬ್ಬಣ್ಣನವರೇ, ಮಂಜಣ್ಣನವರೇ, ನರಸೇಗೌಡರೇ, ಹನುಮಂತಣ್ಣನವರೇ ಮತ್ತು ನಮ್ಮ ವಾಲ್ಮೀನಿಯವರೇ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮತ್ತು ಬಿಜೆಪಿ ಪಕ್ಷದ ಎಲ್ಲ ಮುಖಂಡರುಗಳೇ, ಹಿರಿಯ ಮುಖಂಡರುಗಳೇ, ಸದಸ್ಯ ಬಂಧುಗಳೇ ಮತ್ತು ಗೌರವಾನ್ವಿತ ನಮ್ಮ ಪತ್ರ ಕೂಡ ಬಿಡಿಸಿ ಹೇಳಿದ್ದಾರೆ. ನಾವು ಇಷ್ಟೇ ಹೇಳೋದು, ಯಾಕೆಂತಂದ್ರೆ ಬಹಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ನಮ್ಮ MP ರಂಗನಾಥ್ ಅವರು. ನಮ್ಮ ವಕೀಲರ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಿಂದೆ ನಮ್ಮ ಪಕ್ಷದಲ್ಲಿ ಭಾಗವಹಿಸಿದಂಥವ್ರು, ಅವ್ರಿಗಿರ್ತಕ್ಕಂಥ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಇವತ್ತು ಅನುಭವ ಏನಿದೆ, ಆ ಅನುಭವದ ಮೂಲಕ ಇವತ್ತು ಏನು NDA ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂತಹ ನಮ್ಮ MP ರಂಗನಾಥ್ ಅವರು ನಾವೆಲ್ಲರೂ ಕೂಡ ಕಷ್ಟಪಟ್ಟು ಅವರವರ ಕ್ಷೇತ್ರದಲ್ಲಿ, ಈಗ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಏನು 561 ಮತಗಳಿದ್ದಾವೆ. ಹೋದ ಬಾರಿನೂ ಕೂಡ ನಾವು ಲೀಡ್ ಕೊಟ್ಟಿದ್ದೀವಿ, ಹೋದ ಬಾರಿ ಕೂಡ. ಹಾಗಾಗಿ ಈ ಬಾರಿ ಕೂಡ ಅತಿ ಹೆಚ್ಚಿನದಾಗಿ ಅವರಿಗೆ ನಾವು ಮತವನ್ನು ಹಾಕಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡಿ ಅವ್ರನ್ನ ನಾವು ಗೆಲ್ಲಿಸ್ತಕ್ಕಂಥ ಒಂದು ಹಾದಿಯನ್ನು ನಾವು ನೋಡ್ಲೇಬೇಕು ಅಂತಕ್ಕಂಥ ಮಾತನಾಡ್ತೀವಿ. ಏಕೆಂತಂದ್ರೆ ನನಗೆ ಹಿರಿಯರು ಒಂದು ಮಾತು ಹೇಳಿದ್ರು. ಏಕೆ ಅಂತಂದ್ರೆ ಈ ಬಾರಿ NDA ಅಭ್ಯರ್ಥಿ ಎರಡೂ ಪ್ರಬಲವಾಗಿರ್ತಕ್ಕಂಥ ಪಕ್ಷಗಳು, ಅದರಲ್ಲೂ ರಾಷ್ಟ್ರೀಯ ಪಕ್ಷದಂತ ನಮ್ಮ ಮೋದಿಜಿಯವರ ಆಶೀರ್ವಾದ ಮತ್ತು ದೇವರ ಅಪ್ಪಾಜಿಯವರ ಆಶೀರ್ವಾದ, ಕುಮಾರಣ್ಣನವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಮುಂದಾಗಿದ್ದೀವಿ. ಯಾವುದೇ ಪಕ್ಷ ಭೇದ ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ. ಮೊದಲ ಹೆಜ್ಜೆ ಇದು ನಮಗೆ. ಯಾಕೆಂತಂದ್ರೆ ಈ MLC ಎಲೆಕ್ಷನ್ ಬಿಫೋರ್ ನಮಗೆ MP ಎಲೆಕ್ಷನ್ಗಿಂತ ಮೊದಲು ಬರೋದ್ರಿಂದ ನಾವು ಇದರಲ್ಲಿ ಜಯವನ್ನು ಕಾಣಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಕೈ ಮುಗಿದು ದಯವಿಟ್ಟು ನಮ್ಮ MP ರಂಗನಾಥ್ ಜಿ ಅವರನ್ನ ನಾವು ಗೆಲ್ಲಿಸಿ ಈ ಒಂದು ಮೊದಲ ಗೆಲುವನ್ನ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ತೋರಿಸಬೇಕು ಅಂತಕ್ಕಂಥ ಒಂದು ಆಸೆಯಿಂದ ತಮ್ಮೆಲ್ಲರೂ ಕೂಡ ಇವತ್ತು ನಾವು ಕರೆದಿದ್ದೇವೆ. ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜೆಪಿ ಸ್ನೇಹಿತರು, ಹಿರಿಯರು, ಹಿರಿಯ ಮುಖಂಡರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಪ್ತಗಿರಿ ನಾಯಕರು, ನಮ್ಮ ಚೌಧರಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ MP ರಂಗನಾಥ್ ಜಿ ಅವರನ್ನ NDA ಅಭ್ಯರ್ಥಿಯಾಗಿ ಮೊದಲನೇ ಗೆಲುವು ನಾವು ಸಾಧಿಸಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ತಿಳಿಸಿ ನನ್ನ ಮಾತು ಮುಗಿಸಿದರೆ ಜೈ ಹಿಂದ್, ಜೈ ಕರ್ನಾಟಕ. ಈ ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಬಿಂದು ಆದಂತ ಶ್ರೀ MP ರಂಗನಾಥ್ ಅವರು, ಈ ತಾಲೂಕಿನ ಮಾಜಿ ಶಾಸಕರಾದಂತಹ ಶ್ರೀನಿವಾಸ ಮೂರ್ತಿ ಅವರೇ, ಈ ಭಾಗದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಈ ಕೃಷ್ಣಪ್ಪ ಅವರೇ, ತಾಲೂಕು ಅಧ್ಯಕ್ಷ ಆದಂತಹ ನಮ್ಮ ಎರಡು ಪಕ್ಷ ಕೇಂದ್ರದಲ್ಲಿ ಅವರು ಕೊಟ್ಟಂತಹ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಪ್ರಚಾರ ಬಂದಿದ್ದೀವಿ. ನರೇಂದ್ರ ಮೋದಿ ಅವರ ನೇತೃತ್ವ ಹಾಗೂ ಮಾಜಿ ಪ್ರಧಾನಿಗಳು ಶ್ರೀ HD ದೇವೇಗೌಡ ಅವರ ನೇತೃತ್ವದಲ್ಲಿ ಇವತ್ತು ಈ ಚುನಾವಣೆಯನ್ನು ನಾವು ಭಾಗಿಯಾಗಿ ಯಾವುದೇ ಕಾರಣಕ್ಕೆ MP ರಂಗನಾಥ್ ಗೆಲ್ಲಲೇಬೇಕು ಅಂತ ನಾವು ಇವತ್ತು ಶತಾಯಗತಾಗಿ ಮುಂದೆ ಬಂದಿದ್ದೀವಿ. ಇದು ತಮಗೆಲ್ಲ ತಿಳಿದಾಗ ಮೊದಲನೇ ಗುರಿ, NDA ಈ ವರ್ಷದಲ್ಲಿ ಬಂದಂತ ಮೊದಲನೇ ಗುರಿ ನಮ್ಮ ರಾಜ್ಯಕ್ಕೆ MP ರಂಗನಾಥ್ ಅವರು ಗೆಲ್ಲಿಸಬೇಕಂತ. ತಮಗೆ ಗೊತ್ತಿರಲಿ, MP ರಂಗನಾಥ್ ಅವರು ಬಹಳ ಹೋರಾಟ ಮಾಡಿಬಿಟ್ಟು ಈ ಬೋಗಸ್ ಓಟ್ಸ್ ಏನೇನಿದೆಯಲ್ಲ ಕೆಲಸಕ್ಕೆ ಮೂಲ ಕಾರಣ. ಬಹುಶಃ ಅವರಿಗೆ ವಕೀಲರಾಗಲಿಕ್ಕೆ ಬಹಳ ಅನುಕೂಲ ಆಯಿತು. ಈ ಬೋಗಸ್ ಓಟ್ ನಂತರ ಈ ಮೈತ್ರಿ ಪಕ್ಷಗಳ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಮೊದಲನೇ ಗುರಿ ತಲುಪ್ತೀವಿ. MP ರಂಗನಾಥನ ಯಾವುದೇ ಕಾರಣಕ್ಕೂ ಈ ಸರಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ. ನೀವೆಲ್ಲ ಸೇರಿ ಬುದ್ಧಿ ಕಲಿಸಿದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಕೇಂದ್ರ ಬಿಂದುವಾದಂತಹ MP ರಂಗನಾಥ್ ಅವರನ್ನ ಗೆಲ್ಲಿಸಿಕೊಟ್ಟರ ಮೂಲಕ ನೀವೆಲ್ಲ ಶಿಕ್ಷಕರಿಗೆ ಋಣವನ್ನ ತೀರಿಸದ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ನಮ್ಮ ಶಿಕ್ಷಕರಿಗೆ ಅವ್ರಿಗೆ ಏನಾಗಿದೆ ಅಂದ್ರೆ ಇವತ್ತು ರಂಗನಾಥ್ ಅವರನ್ನ ನೀವೆಲ್ಲ ನೋಡ್ತಾ ಇದ್ದೀರಿ. ಹಿರಿಯ ವಕೀಲರು ಮತ್ತು ವಕೀಲರ ಸಂಘದ ಯುವ ನಾಯಕರಾಗಿ ಕೆಲಸ ನಿರ್ವಹಿಸುತ್ತವರು. ಹೋದ ವರ್ಷದ ಇದೇ ಚುನಾವಣೆಯಲ್ಲಿ ನಿಮ್ಮೆಲ್ಲರಿಗೆ ಸೆಣಸಿ ನಿಂತು ಸೋತಿದಂತ ವ್ಯಕ್ತಿಯಾಗಿದ್ದಾರೆ. ಆದ್ರೆ ಇವತ್ತು ನಾವು ಇಬ್ಬರು ಹಿರಿಯ ನಾಯಕರಾದಂತಹ ಮೋದಿಜಿಯವರು
ಮತ್ತು ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಹಾಗೂ ಮಾಜಿ ಪ್ರಧಾನಿಗಳಾದಂತಹ ಎಚ್.ಡಿ. ದೇವೇಗೌಡಜಿಯವರು ಹಾಗೂ ಕುಮಾರಸ್ವಾಮಿ ಅವರ ಅನುಗ್ರಹದಿಂದ ನಾವೆಲ್ಲ ಇವತ್ತು ಅಣ್ಣ ತಮ್ಮಂದಿರಾಗಿದ್ದೇವೆ. ಈ ಅಣ್ಣ ತಮ್ಮಂದಿರ ಒಂದು ಕೆಲಸ ಕಾರ್ಯ ನಮ್ಮ ಶಿಕ್ಷಕರ ಜೊತೆ ಬೆಳೆದು ಎ.ಪಿ. ರಂಗನಾಥ್ ಅಂತವ ಪುಣ್ಯ ವ್ಯಕ್ತಿಯನ್ನೊಬ್ಬರನ್ನ ನೀವು ಆರಿಸ್ಕೊಡ್ಬೇಕು. ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇಷ್ಟೇ. ನೀವು ನಮ್ಮ ಎದುರಾಳಿ ಏನ್ ತಿಳ್ಕೊಂಡಿದ್ದಾರೆ, ಶಿಕ್ಷಕರಂದ್ರೆ ಎಲ್ಲಿ ಬೇಕಾದ್ರೂ ಕುಡಿಸಿ ತೀರಿಸಿ ನಾನು ಓಟ್ ಹಾಕ್ಸ್ಕೋಬಹುದು ಅನ್ನೋ ಭಾವನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಇಂಥ ಕೆಟ್ಟ ಮನಸ್ಸಿನ ವ್ಯಕ್ತಿಯನ್ನ ನೀವು ಇವತ್ತು ಬದಿಗೊತ್ತಿ ಉತ್ತಮ ವ್ಯಕ್ತಿಯಾದ ಎ.ಪಿ. ರಂಗನಾಥ್ ಅವರನ್ನ ಗೆಲ್ಲಿಸ್ಕೊಡ್ಬೇಕಂತ ಎಲ್ಲ ನಾಯಕರನ್ನ ಮನವಿ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಭ್ಯರ್ಥಿಯ ಪರ ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಈ ಕೇಂದ್ರ ಬಿಂದುವಾದಂಥ ರಂಗನಾಥ್ ಅವರು ಎ.ಪಿ. ರಂಗನಾಥ್ ಅವರು ಬಂದಿದ್ದಾರೆ. ಹಾಗೂ ಮಾಜಿ ಶಾಸಕರಂತ ನಮ್ಮದೇ ಕ್ಷೇತ್ರದ ಮಾಜಿ ಶಾಸಕರಂತ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇದ್ದಾರೆ. ಮತ್ತೆ ಮಾಜಿ ಶಾಸಕರಾದಂಥ ಇ. ಕೃಷ್ಣಪ್ಪ ಇದ್ದಾರೆ. ನಮ್ಮ ಕ್ಷೇತ್ರ ಪ್ರಭಾವಗೊಂಡಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸಪ್ತಗಿರಿ ಶಂಕರ್ ನಾಯಕ್ ಅವರೇ, ತಾಲೂಕು ಅಧ್ಯಕ್ಷತೆ ಹೇಮಂತ್ ಅವರೇ, ಹಾಗೂ ಭವಾನಿ ಶಂಕರ್ ಗೈರೇಗೌಡರಿದ್ದಾರೆ. ತಾಲೂಕು ಅಧ್ಯಕ್ಷರಂತ ಶಿವರಾಯಪ್ಪ ಇದ್ದಾರೆ, ಜಗದೀಶ್ ಚೌಧರಿ ಅವರೇ ಮತ್ತು ಸೌಮ್ಯ ಅವರೇ, ಅದೇ ರೀತಿ ನಮ್ಮ ನರಸಿಂಹ ನಾಗರಾಜನವರೇ, ಇಂಜನವರೇ, ಹರ್ಷೇಗೌಡರೇ, ಅಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ಈ ಒಂದು ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಅಭ್ಯರ್ಥಿ ಹಿಂದೆ ಇವತ್ತೇನು ಬೇರೆ ಅಲ್ಲ. ಜನತಾ ಪಕ್ಷ ಮತ್ತೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳ ಒಂದಾಗಿದೆ. ಅದೇ ರೀತಿ ಏನು ಅಭ್ಯರ್ಥಿ ಇದಾರಲ್ಲ, ಇವು ನಿಜವಾಗ್ಲೂ ಮೂಲ ಬಿಜೆಪಿ ಅವರೇ. ನಾನು ಅವರು ಬಿಜೆಪಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದು, ಮೂಲತಃ ಎಬಿಪಿಯಿಂದ ಬಂದಂತವರು. ಇದು ಹಲವಾರು ಜನಕ್ಕೆ ಗೊತ್ತಿಲ್ಲ. ಇವು ನಾನು ಒಟ್ಟಿಗೆ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದಂಥವ್ರು. ಅದಲ್ಲದೆ ಅವರು ಕಾರಣಾಂತರದಿಂದ ಜನತಾ ದಳಕ್ಕೆ ಹೋದ್ರು. ಆಮೇಲೆ ಜನತಾ ದಳದಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಸಭ್ಯ ಅಭ್ಯರ್ಥಿ ನೀವು ಮತದಾರರಿದ್ದಾರೆ. ಮತದಾರ ಇವತ್ತು ಏನಾಗಿದೆ, ಪ್ರಬುದ್ಧ ಮತದಾರರು ಅವ್ರು ತಿಳುವಳಿಕೆ ಇರುವಂತವ್ರು. ನಮ್ಮ ಈಗ ಹಳ್ಳಿನಲ್ಲಿ ಬೇರೆ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೂ ಇದು ವ್ಯತ್ಯಾಸ ಇದೆ. ಪ್ರಬುದ್ಧ ಮತದಾರರಿದ್ದಾರೆ, ಯಾರು ಸಭ್ಯರಿದ್ದಾರೆ, ಯಾರಿಗೆ ಮತ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಡಂತ ಒಂದು ಈ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಇವ್ರು ಕೊಟ್ಟಂತ ಒಂದೊಂದು ಮತನು ಅವರು ಏನು ಈ ಟೀಚರ್ಸ್ ಆಗುಹೋಗುಗಳನ್ನ ಇನ್ನೊಂದನ್ನ ತಿದ್ದಿ ಅವರ ಆಗುಹೋಗುಗಳಿಗೆ ಸ್ಪಂದಿಸುವಂತ ವ್ಯಕ್ತಿಯರಿಗೆ ಇವ್ರು ಕೊಡ್ತಾರೆ ಅಂತ ನಾನು ನಂಬಿದ್ದೇನೆ. ಅದೇ ರೀತಿಯಲ್ಲಿ ಹಿಂದೆ ನಮ್ಮ ಪಕ್ಷದಲ್ಲೇ ಗೆದ್ದು ಹಾಸಿ ಬಂದು ಮಧ್ಯಂತರ ಚುನಾವಣೆಗೆ ಕಾರಣಕರ್ತರ ಪುಟ್ಟಣ್ಣ ಅವರು ನಾನು ಬಾರಿ ಹತ್ತಿರ ಒಡನಾಟ ಇದ್ದಂಥವ್ರು. ಅವರು ಬೆಂಗಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆದಾಗಿಂದ ನಾನು ಅವರು ತುಂಬಾ ಒಡನಾಟ ಕಾಲೇಜ್ ಬೇಸಿಂದ. ಅವರು ಕಾಲೇಜ್ ಬೇಸಲ್ಲಿ ಚನ್ನಪಟ್ಟಣದಿಂದ ಬಸ್ಸಲ್ಲಿ ಕರ್ಕೊಂಡ್ಬಂದು ಇದೇ ವಿಷ್ಣು ಭವನ್ ಹೋಟೆಲ್ ಹತ್ರ ಬಟ್ಟೆಯಿಂದ ಬದಲಾವಣೆ ಮತ ತೊಳೆದು ಓಟ್ ಹಾಕ್ಸಿದ್ದು ಇತಿಹಾಸ ಗೊತ್ತಿದೆ. ನನ್ಗೆ ಅಲ್ಲಿಂದನೂ ಪುಟ್ಟಣ್ಣ ಚೆನ್ನಾಗಿ ಗೊತ್ತಿದ್ದಾರೆ. ಹೇಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ರು, ಮತದಾರ ಪಟ್ಟಿಯನ್ನೇ ಬದಲಾವಣೆಗೆ ಎಷ್ಟು ಜನ ಸೇರಿಸಿದ್ರು ಅನ್ನೋದು ನನ್ನ ಮಾಹಿತಿ ಇದೆ. ಈ ಸರಿ ಅದು ನಡೆಯೋದಿಲ್ಲ. ಈ ಸರಿ ಒಬ್ಬ ವಕೀಲರನ್ನೇ ನಾವು ಕಣಕ್ಕಿಳಿಸಿರೋದ್ರಿಂದ ಅದನ್ನೆಲ್ಲ ಬದಲಾವಣೆ ಮಾಡಿರುವಂತ ಸಾಧ್ಯತೆ ಆಲ್ಮೋಸ್ಟ್ ಚೇಂಜ್ ಆಗಿದೆ. ಇಂಥ ಒಂದು ಮ್ಯಾನಿಪುಲೇಟೆಡ್ ವೋಟರ್ಸ್ ಅನ್ನ ಕ್ರಿಯೇಟ್ ಮಾಡಿದಂಥವ್ರನ್ನ ಟೀಚರ್ ಕಾನ್ಸ್ಟಿಟ್ಯೂನ್ಸಿ ನಿಲ್ಲಿಸಿ ಪ್ರಬುದ್ಧ ಮತದಾರ ಅಂತವ್ರು ವೋಟ್ ಕೊಡೋದಾದ್ರೆ, ಯಾರೋ ಒಬ್ಬ ಮ್ಯಾನಿಪುಲೇಟೆಡ್ ಅಥವಾ ಯಾರೋ ಒಬ್ಬ ಇನ್ನು ಈ ಇದನ್ನ ಮಾಡಿದಂಥವ್ರಿಗೆ ಒಂದು ಮತ ಕೊಟ್ಟಾಗ ಆಗ್ತದೆ, ನಕಲಿಯವರಿಗೆ ಕೊಟ್ಟಾಗ ಆಗ್ತದೆ ಅನ್ನೋಂತ ನನ್ನ ಹೇಳಿಕೆಯಲ್ಲಿ ಹೇಳ್ತೇನೆ. ಅದೇ ರೀತಿ ಪುಟ್ಟಣ್ಣವರು ಹಿಂದೆ ಹಾರಿಸಿದ್ರು, ಕಾಂಗ್ರೆಸ್ ಅಲ್ಲಿದ್ರು, ಜನತಾ ದಳದಲ್ಲಿದ್ರು, ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರು, ಮತ್ತೆ ಮರಳಿ ಕಾಂಗ್ರೆಸ್ ಹೋಗಿದ್ದಾರೆ. ಇಂಥ ಮನಸ್ಥಿತಿ ಇರುವಂತವ್ರು ಅವರು ಟೀಚರ್ನ ಒಳ್ಳೆತನ ಅಥವಾ ಒಂದು ಅಭಿವೃದ್ಧಿ ಅಥವಾ ಆ ಒಂದು ಯಾರು ವೋಟ್ ಕೊಟ್ಟವ್ರೆ ಅವ್ರಿಗೆ ಚಿರುಣಿ ಆಗಿಲ್ಲ. ಅವ್ರ ಸ್ವಾರ್ಥಕ್ಕೋಸ್ಕರ ಇದನ್ನ ಈ MLC ಚುನಾವಣೆ MLC ಸದಸ್ಯತ್ವ ಬಿಟ್ಟು MLA ಆಗಬೇಕು, ನಾನೇನೋ ಮಾಡಬೇಕು, ಒಂದಷ್ಟು ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಮತ್ತೆ ಕಾಂಗ್ರೆಸ್ ಹೋದ್ರು. ಅಲ್ಲಿ ಜನ ಅವ್ರಿಗೆ ಪಾಠ ಕಲಿಸಿದ್ದಾರೆ. ಮತ್ತೆ ಮರಳಿ ಇವಾಗ ಮತ್ತೆ ಚುನಾವಣೆಗೆ ಬಂದಿದ್ದಾರೆ. ಈ ಎಲೆಕ್ಷನ್ ಅಲ್ಲಿ ನಮ್ಮ ಏನು ಮತದಾರರಿದ್ದಾರೆ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ, ಅದ್ರ ಎರಡು ಮಾತಿಲ್ಲ. ಅದೇ ರೀತಿ ಭಾರತೀಯ ಜನತಾ ಪಕ್ಷ ಮತ್ತೆ ಭಾರತೀಯ ಜನತಾ ದಳ ಇಬ್ಬರು ಸೇರಿ ಅವ್ರಿಗೆ ಮತ ವ್ಯಾಖ್ಯೆ ಮಾಡ್ತಿದ್ದೀವಿ. ಎಲ್ಲ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ಅವ್ರನ್ನ ಮತ ಕೇಳುವಂತ ಕಾರ್ಯಕ್ರಮ ನಾವು ಜೊತೆಯಲ್ಲೇ ಹೋಗ್ತೀವಿ. ನಾವು ಈ ನೆಲಮಂಗಲದಲ್ಲಿ 2 ಬೂತ್ ಬರ್ತದೆ, 2 ವಿಭಾಗ ಮಾಡ್ಕೊಂಡು ನಾವು ಈಗ ಇರೋದೇ 2 ದಿನದಲ್ಲಿ ನಾವು ಮತ ಯಾಚನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ಮಾತಾಡಿ ಮತ ಕೇಳುವಂತ ಕೆಲಸ ಮಾಡ್ಕೊಡಂತೇವೆ. ನಾನು 2 ಮಾತು ಮುಗಿಸ್ತೇನೆ. ಕೆಲಸ ಮಾಡಬೇಕು ಹೋಗ್ಲಿ ವಯಸ್ಸಲ್ಲಿ ನಾವು ಹಂಚಿಕೆ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಈ ತರ ನಾವೇ ಮಾಡಬೇಕಾಗ್ತದೆ. ಆಯಾ ಭಾಗದಲ್ಲಿ ನಾವು ಯಾರು ಇದ್ದೀವಿ, ನಾವು ಆಯಾ ಹೋಗ್ಲಿ ಸ್ಕೂಲ್ ಬರ್ತಾರೆ, ಎಷ್ಟು ಶಿಕ್ಷಕರು ಇರ್ತಾರೆ, ಅವ್ರನ್ನ ನೇರವಾಗಿ ನಾವು ಅವ್ರನ್ನ ಸಂಪರ್ಕ ಮಾಡಿ ನಾವು ಮತ ಯಾಚನೆ ಮಾಡಿದ್ರೆ ನಮ್ಗೆ ಖಂಡಿತ ಬಾರಿ ಹೆಚ್ಚಿಗೆ ಮತಗಳು ನಾವು ತಗೋಬಹುದು ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ ಹೇಳ್ತಾ ಮಾತು
ದಿವಸ ಸೇರಿದ್ದೀವಿ. ಮತ್ತೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ನಮಸ್ಕಾರಗಳು, ಎಲ್ಲ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ನಮಸ್ಕಾರಗಳು. ಈ ಚುನಾವಣೆ ಹೊರಗಿರೆಲ್ಲ ಬಂದಿದೆ ಚುನಾವಣೆ. ಯಾಕೆಂತ ಹೇಳೋದಾದ್ರೆ ಅವರು MLC ಗೆದ್ದಿದ್ರು, ಗೆದ್ದವರು ರಾಜೀನಾಮೆ ಕೊಟ್ಟು MLA ಎಲೆಕ್ಷನ್ ಇರ್ತಾರೆ. ಅವ್ರು ಯಾವಾಗ ಯಾರು ಓಟ್ ಹಾಕಿದ್ರು ಅನ್ನೋದು ಅವ್ರು ಬರ್ಕೊಡ್ತಾರೆ. ಮಾಸ್ಟರ್ಗಳನ್ನ ಓಟ್ ಹಾಕಿರೋದು ದೇಶದಲ್ಲಿ ಅವರು ರಾಜೀನಾಮೆ ಕೊಟ್ಟು MLA ಎಲೆಕ್ಷನ್ ಸೋಲ್ತಾರೆ. ಈ ತಿರ್ಗಾ ಈ ಚುನಾವಣೆ ಬರ್ತಾ ಇದ್ದಾರೆ. ಅದಕ್ಕೆ ನೀವು ಮಾಧ್ಯಮ ಮಿತ್ರರು ಹೇಳಿದ್ರ ಅವ್ರಿಗೆ ದಯಮಾಡಿ ನೀವು ಚೆನ್ನಾಗಿ ಅವ್ರಿಗೆ ಅಡ್ರೆಸ್ ಕೊಡಬೇಕು. ಮಾಧ್ಯಮ ಮಿತ್ರರಿಂದಲೇ ಸಾಧ್ಯ ಇದೆ. ದಯಮಾಡಿ ಅವ್ರಿಗೆ A. ರಂಗನಾಥರಣ್ಣ ಅವರು ಒಳ್ಳೆಯ ವಕೀಲರು, ಅವ್ರನ್ನ ಈ ಸರಿ ಕರ್ಸ್ಕೊಳಕ್ಕೆ ನೀವೆಲ್ಲರೂ ಸಹಕಾರ ಬೇಕು. ಎಲ್ಲರೂ ನೀವೆಲ್ಲ ಮಾಧ್ಯಮ ಮಿತ್ರರಿಂದ ಇದು ಸಾಧ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಯಾವ ಕಾರ್ಯಕರ್ತರು ಮತ್ತೆ ನಮ್ಮ ಲೀಡರ್ಗಳಿಗೆಲ್ಲ ದೇವರು ಒಳ್ಳೆಯದು ನಡೆಯುತ್ತೆ ಅಂತ ಇವತ್ತೆಲ್ಲ ಒಂದು ಒಳ್ಳೆಯ ಸುದ್ದಿ ಆಗಿದೆ. ದೈವದಿಂದ ಶ್ರೀರಾಮಚಂದ್ರ ಹೆಂಗ ಉದ್ಭವ ಅದೇ ರೀತಿ ಉದ್ಭವ ಆಗಿದೆ ನಮಸ್ಕಾರ. ಬಿಜೆಪಿ ಮತ್ತು JDS ಶಿಕ್ಷಕ ಚುನಾವಣೆ ಈ ಚುನಾವಣೆ ಎಲ್ಲ ಹೇಳ್ತಾ ಇದ್ರು ಪುತ್ರರಿಗೆ, ಯಾಕೆಂದ್ರೆ ದುಡ್ಡು ಮೊದಲಾಗ ಕಾಣಿಸ್ತದ ಎಲ್ಲ ನೋಡಿರ್ತಾರೆ ಏನ್ ಸಿಗ್ತದೆ ಅಂತ ಹೇಳಿ MLC ಕೂಡ 10 ರಾಜೀನಾಮೆ ಕೊಟ್ಟು ಇದ್ರದ್ದು ಯಾರು ಕೂಡ ಕ್ಯಾಂಪೇನ್ ಮಾಡೋದು. ಯಾಕೆಂದ್ರೆ ಕಾಂಗ್ರೆಸ್ ಮಾಡೋದು ಹೆಂಗ್ ಗೊತ್ತು, ಜನಗಳು ಹೆಂಗ್ ಗೊತ್ತು, ಆದ್ರೆ ನಮ್ಮ ಸೇನಾರು ಮಾಡಿ ಚುನಾವಣೆ ವಿಧಾನಸಭಾ ಪ್ರೊಸೆಸ್ ಹೊರಗಡೆ ಹೋದ್ರೆ ಸರ್ಕಾರ ಕಾಂಗ್ರೆಸ್ ಏನಾದ್ರು ಮಾಡಿದ್ರೆ ಕಸಾಕಾರಿ ಮಾಡಿಸೋದು ಬಹಳ ಪ್ರಯತ್ನ ಮಾಡ್ತಾರೆ. ನಾನು ವಿದ್ಯಾವಂತ ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಯಾವ ಅಮಾಯಕರು 500 ರೂಪಾಯಿನ 1000 ರೂಪಾಯಿನ ಕೊಟ್ಟು ಕೇಳಿದ್ವಿ ಜಗತ್ತೆಲ್ಲ ನಡೆಯುವುದು. ಅದು ವಿದ್ಯಾವಂತರು ನೀವು ಈ ಎಲೆಕ್ಷನ್ ಅನ್ನ ಬಹಳ ಯೋಚನೆ ಮಾಡಿ ವಿವೇಕಿರ್ತಕ್ಕಂಥ ಸಮಾಜ ನ್ಯಾಯ ಕೊಡ್ತಕ್ಕಂಥ ನ್ಯಾಯವಾದಿ ಆದಂತ ರಂಗನಾಥರಿಗೆ ಸಪೋರ್ಟ್ ಮಾಡತಕ್ಕಂಥ ಮತದಾರ ಮಾಡಬೇಕು. ಅದು ಮಾಡೋದು ಮಾತ್ರ ಜಗತ್ತು ಬದಲಾವಣೆ ಸಾಧ್ಯ. ಈ ಚುನಾವಣೆ ಕೂಡ ಬದಲಾವಣೆ ಕೆಲಸದ್ರೆ ಕಾಂಗ್ರೆಸ್ ಅಂತಾರೆ ಮುಂಬರ್ತಕ್ಕಂಥ ಚುನಾವಣೆ ಗೋಷ್ಠಿ ರಚನೆ ಮಾಡಿಲ್ಲ, ಕಣ್ಣು ದೂರ ಹೊರಟಿದ್ದೀವಿ, ಇನ್ನೊಂದು 5 ಸಾವಿರ ಜಾಸ್ತಿ ಕೊಟ್ಟು ಸಾಕು ಜನಗಣಮನ ಮಾಡಿ ಓಟ್ ಅವರಿಗೆ ಸಂಚಾರ ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ. ಆ ಕಾರಣ ವಿದ್ಯಾವಂತರಲ್ಲಿ ನಾವು ಮನವಿ ಮಾಡ್ತೀವಿ. ಇದು ನಮ್ಮ JDS ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಮುಂದೂಡಿಯ ಒಂದು ಹೆಜ್ಜೆ. ಆ ಕಾರಣ ವಿದ್ಯಾವಂತರು ಯಾವ ರೀತಿ ಓಟ್ ಕೊಡ್ತಾರೆ ಅದ್ರ ಮೇಲೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಆಗಿರ್ಬೋದು, PPP ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪರಿಷತ್ ಚುನಾವಣೆ ನಡೀತಕ್ಕಂಥದ್ದು. ಆ ಕಾರಣ ಇದ್ರ ಬಗ್ಗೆ ಹೇಳ್ತಾರೆ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಬೇಕು. ಬಟ್ ಈ ಚುನಾವಣೆ ವಿರುದ್ಧ ಮಾತಾಡಕ್ಕೆ ಪ್ರಯತ್ನ ಮಾಡೋಣ. ಬಟ್ ಇವತ್ತಿನ ಪರಿಸ್ಥಿತಿ ನಮ್ಮಲ್ಲಿರ್ತಕ್ಕಂಥ 501 ಜನ ನಮ್ಮ ಶಾಸಕರು ಹೇಳ್ತಾ ಇದ್ರು. ಇವತ್ತು ಡಿವೈಡ್ ಮಾಡ್ಬಿಟ್ರೆ ಒಂದು 300 ಜನ JDS ಫಿಕ್ಸ್ ಮಾಡ್ಕೊಂಡು 300 ಜನ ಬಿಜೆಪಿ ಮಾಡಿ ಯಾರ್ಯಾರು ತಗೊಂಡ್ರೆ ಅವರೆಲ್ಲ ಕನ್ವಿನ್ಸ್ ಮಾಡಿ ಈ ಸಮಾಜದಲ್ಲಿರ್ತಕ್ಕಂಥ ಆಗುವಗಳ ಬಗ್ಗೆ ತಿಳಿಸಿ ಅವ್ರ ಅದನ್ನು ಕನಿಷ್ಠ ಪಕ್ಷ ಒಂದು ಪಾರ್ಟಿ ಪಕ್ಷ ಮಾಡೋರು ಕೂಡ ಅನಾಥವಾಗತಕ್ಕಂಥ ಮಾಡ್ತೀವಿ. ನಾವು ಮನೆ ಮಾಡಿಕೊಂಡು ನಮ್ಮ ರಾಜ್ಯ ಶಾಸಕರಿಗೆ ಮಾಡಿ ಜಿಲ್ಲಾಧ್ಯಕ್ಷರು ಎಲ್ಲ ಲೀಡರ್ಗಳು ನಾಲ್ಕು ಅಧ್ಯಕ್ಷರು ಕೊಡೋದು. ಆ ಕಾರಣ ಇವತ್ತು ನಮ್ಮ ದೊಡ್ಡವರು ಹೇಳಿ ಕಳಿಸ್ತೀನಿ, ಬಹಳ ಹಿಂಸಾಸ್ತಿ ನಮ್ಮ ಕಾರ್ಯಕರ್ತರು ಕೊಡ್ತಾ ಇರ್ತಕ್ಕಂಥ MLA ವಿಚಾರದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ಇದು ಮಾಡಿದ್ರೆ ಎಲ್ಲ ನಮ್ಮ ಕಳಿಸಿ ಈಗ ಏನ್ ಬೇಕೆಲ್ಲ ಕೊಡ್ತೀನಿ. ಈಗ ಕರೆಕ್ಟ್ ನಮ್ಮ ಓಟ್ ಹಾಕ್ತಿಲ್ಲ ಅಂತಂದ್ರೆ ಯಾವ ರೀತಿ ಸೀಲು ಕೊಡ್ತಿರ್ತಕ್ಕಂಥ ಮಾತನ್ನ ಎದುರಿಸೋ ಮುಖಾಂತರ ಸಂಘಟನೆ ಮಾಡ್ತೀವಿ ಕ್ಷೇತ್ರ ಶಾಸಕರು. ಆ ಕಾರಣ ಇವೆಲ್ಲ ಬಂದೋಬಸ್ತ್ ಆಗಿರ್ಬೇಕು. 2006ರಲ್ಲಿ ಇಡೀ ರಾಜ್ಯ ದೇಶದೊಳಗೆ ಕುಮಾರಸ್ವಾಮಿ ಆಡಳಿತಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಅವತ್ತೇನು ಆಡಳಿತ ಇತ್ತು ಭಗವಂತ ಆಶ್ರಯಕ್ಕೆ ಶ್ರೀರಾಮನ ಕನ್ನಡ ಉದ್ಘಾಟನೆ ಸಂದರ್ಭದಲ್ಲಿ JDS ಬಿಜೆಪಿ ಒಂದಾಗಿರೋದು ನನಗಂತೂ ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಮುಂದೆ ಯಾವ ಎಲೆಕ್ಷನ್ ಕೂಡ ಕಾಂಗ್ರೆಸ್ ದಬ್ಬಾಳಿಕೆ, ಕಾಂಗ್ರೆಸ್ ಹಣ ಎಂಡ ಯಾವುದೂ ಕೂಡ ನಮ್ಮ ಜನ ಇಲ್ಲ, ಯಾರು ಎದುರಿಸಬೇಕು ಅಂತ ಎದುರಿಸಿದ್ದೀವಿ. ಆ ಕಾರಣ ನಾಯಕರು ನಮ್ಮ ಕಾರ್ಯಕರ್ತರು ಎದುರುಗಬೇಡಿ. ಸ್ಟೇಷನ್ ಆಗಲಿ ಕೆಲಸದಾಗಲಿ PDOಗಳಾಗಲಿ ಪ್ರತಿಯೊಬ್ಬರು ಕೂಡ ಎದುರುಗಡೆ ಕೊಟ್ರೆ ಈ ಓಟ್ ಅನ್ನ ಕನ್ವಿನ್ಸ್ ಮಾಡಿ ನಮ್ಮ ಹೋಗಿ ಯಾವಾಗಲೂ ಯಾರೇ ಬರ್ತಾರೆ ನಮ್ಮ ನಶೆಗಳು ಲೀಸ್ಟ್ ಕೊಡೋದು ಇವತ್ತೇ ನಾವೆಲ್ಲ ನಮ್ಮ ಮುಖಂಡರು ನಮ್ಮ ನರಸಿಂಹ ನಾರಾಯಣ ಹೋಗಿ
ನಾವು ಮನೆಯವರೆಗೆ ಹೋಗಿ ಕೂಡ ರಿಲೀಸ್ ಮಾಡ್ತೀವಿ. ಇಂಥವ್ರು ಯಾವ್ದೇ ಕಾರಣಕ್ಕೂ ಓಟ್ ಹಾಕ್ಬೇಡಿ, ನೀವು AP ರಂಗನಾಥ್ ಓಟ್ ಹಾಕ್ಬೇಕು. ಅವಸರದಲ್ಲಿ ಪುಟ್ಟಣ್ಣ ರಾಜೀನಾಮೆ ಕೊಟ್ಟು ಪಕ್ಷದಿಂದ ಪಕ್ಷಕ್ಕೆ ಸುಮಾರು 20 ವರ್ಷ 25 ವರ್ಷ ಎಲ್ಲ ಅವಕಾಶ ಸಿಗ್ತದೆ. ಯಾವ ಸರ್ಕಾರ ಬರ್ತದೆ ರಿಯಾಕ್ಟ್ ಮಾಡೋದು. ಹೋದ್ಸರಿ ಬಿಜೆಪಿ ಇತ್ತು, ಚೆನ್ನಾಗಿ ಅವಕಾಶ ಸಿಗ್ತದೆ, ಅವಕಾಶ ಸಿಗ್ತದೆ ಬಿಜೆಪಿ ಬಂದ್ರು. ಬಿಜೆಪಿ ಸ್ವಲ್ಪ ಇಂಡಿಪೆಂಡೆಂಟ್ ಅವಕಾಶ ಸಿಗ್ತಿದೆ, ಕಾಂಗ್ರೆಸ್ ಹೋದ್ರು. ಈಗ ನೆಕ್ಸ್ಟ್ ಬಿಜೆಪಿ ಜೆಡಿಎಸ್ ಸರ್ಕಾರ ಬರ್ತದೆ ಅಂದ್ರೆ ನಾವೆಲ್ಲರೂ ಉಚಿತ ಮುಂದೆ ಮುಟ್ಟು ನಾವು ಕೂತಿರ್ತಾರೆ. ನಾವು ನಾಯಕರು ಕೇಳ್ತೀವಿ, ಯಾವ್ದೇ ಕಾರಣಕ್ಕೂ ಕೂರಿಸ್ಬೋದು, ಮುಂದೆ ಅವಕಾಶ ಕೊಡೋದಾಗ ಅದು ಅವಕಾಶ ಕೊಟ್ಟರೆ ಸಾಧ್ಯ. ಆ ಕಾರಣ ನಾವೆಲ್ಲರೂ ರಿಲೀಸ್ ಮಾಡಿ ನಮ್ಮ ಅತಿ ಹೆಚ್ಚಿನ ಮತಗಳನ್ನ AP ರಂಗನಾಥ್ ಕೊಡಿಸೋದು ಮುಖಾಂತರ ಈ ತಾಲೂಕಲ್ಲಿ ಇನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಬಲಿಷ್ಠವಾಗಿದೆ ಅಂತಕ್ಕಂಥ ತೋರಿಸ್ಕೊಡೋಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನೀವೆಲ್ಲರೂ ಹೋಲಿಸಿದ ಮಾತುಗಳನ್ನು ಈ ಒಂದು ಪ್ರಚಾರದ ಸಲುವಾಗಿ ಒಂದು ಹೊಸ ಅನುಭವದೊಂದಿಗೆ BJP ಮತ್ತು JDSನವರು ಒಟ್ಟಿಗೆ ಕೂತು ಈ ಚುನಾವಣಾ ಪ್ರಚಾರಕ್ಕೆ ಹೊರಟಿದ್ದೀವಿ. ಇದರ ಉದ್ದೇಶ ಏನಂದರೆ, ಈಗಾಗಲೇ ರಾಜ್ಯ ನಾಯಕರುಗಳು ಮತ್ತು ನಮ್ಮ ಪಕ್ಷ ಮತ್ತು BJP ಪಕ್ಷದ ರಾಜ್ಯ ನಾಯಕರುಗಳು BJP ಕಚೇರಿ ಮಲ್ಲೇಶ್ವರಂನಲ್ಲಿ ಕಳೆದ 6 ದಿವಸಗಳ ಮುಂಚೆ ಮಾತಾಡಿದ್ವಿ. ಆ ಚರ್ಚೆ ಮಾಡಿದಾಗ BJP ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅಶ್ವಥ್ ನಾರಾಯಣರವರು, ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಪರವಾಗಿ ಕೆಲವು ನಾಯಕರು ಅಲ್ಲಿ ಸೇರಿ ಈ AP ರಂಗನಾಥ್ ಅವ್ರನ್ನ ಅದು ಬಾಯಿ ಕಟ್ಟಿ ಕೆಲವರು ನಮ್ಮ JDS ಅಂತಾರೆ, ಅದನ್ನ ಅನ್ಬಾರ್ದು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಎದ್ದುಕೊಂಡಿದೆ. ಈಗ ನಾವೆಲ್ಲ ಹೊರಟಿರೋದು NDA ಅಭ್ಯರ್ಥಿಯಿಂದ ರಂಗನಾಥ್ ಅವ್ರಿಗೆ ಈಗ ಇದು ಪಕ್ಷದ ಚಿಹ್ನೆ ಇಲ್ಲ. ಅದರಿಂದ ಎಲ್ಲ ಭಾಗದಲ್ಲೂ ಈ ಒಂದು ಕ್ಷೇತ್ರ ವ್ಯಾಪ್ತಿ ಬಂದು 36 ವಿಧಾನಸಭಾ ಕ್ಷೇತ್ರ, ಎಲ್ಲ 36 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ ನೆಲಮಂಗಲದಲ್ಲಿ ಕ್ಷಮಿಸಬೇಕು, ಸ್ವಲ್ಪ ತಡವಾಯಿತು. ಆಗಲೇ ನಾವು 1 ವಾರದಿಂದ ಎಲ್ಲ ಕಡೆ ಸಭೆಯನ್ನ ಸೇರಿ ಮತದಾರರ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ತೀರ್ಮಾನ ಆದ ಪ್ರಕಾರ ಮೊದಲು ಎಲ್ಲರೂ ಮೇಲ್ಮಟ್ಟ ರಾಜ್ಯ ನಾಯಕರುಗಳು ನಾವೆಲ್ಲ ಬೇಗ ಹೋಗ್ತೀವಿ, ತಳಮಟ್ಟದ ಕಾರ್ಯಕರ್ತರಿಗೆ ಕಸಿರಿಸಿ ಆಗಬಾರ್ದು ಅಂತ ಹೇಳಿ ಈಗಾಗಲೇ BJPಯ ನಮ್ಮ ಎಲ್ಲ ಮಿತ್ರಗಳಿಗೂ ಸಂದೇಶವನ್ನು BJP ನೀಡಿದ್ದಾರೆ. ನಮ್ಮ JDSನ ಎಲ್ಲ ಕಾರ್ಯಕರ್ತರಿಗೂ ಈಗಾಗಲೇ ಗೊತ್ತಿದೆ, ರಂಗನಾಥ್ ಅವರು JDS ಕ್ಯಾಂಡಿಡೇಟು, BJP ಅವರನ್ನು ಸಪೋರ್ಟ್ ಮಾಡಿದ್ರೆ ದಯವಿಟ್ಟು ಆ ಭಾವನೆಯನ್ನು ತೆಗೆದುಹಾಕಿ NDA ಅಭ್ಯರ್ಥಿಯಿಂದ ಹೊರಡೋಣ. ಈ ಚುನಾವಣೆ ಗೆಲ್ಲಬೇಕು. ಕಾರಣ ಮುಂದಿನ ಲೋಕಸಭಾ ಚುನಾವಣೆಗೆ ಇದು ಒಂದು ದಾರಿದೀಪ. ಅದರಲ್ಲೂ ಇದರಂತ ದೊಡ್ಡ ಕ್ಷೇತ್ರ ಯಾವುದೂ ಇಲ್ಲ. 5 MP ಕ್ಷೇತ್ರಗಳು ಈ ವ್ಯಾಪ್ತಿಗೆ ಬರ್ತದೆ. ಬೆಂಗಳೂರು ನಗರದ ಕೇಂದ್ರ, ಉತ್ತರ, ದಕ್ಷಿಣ, ಹೊರಗಡೆ ಇರುವಂತಹ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ 7, 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ, ಹೀಗೆ 5 ಲೋಕಸಭೆಗೆ ಇದು ಬುನಾದಿ ಆಗುತ್ತೆ. ಆದ್ರಿಂದ ನಾವೆಲ್ಲರೂ ಗೊತ್ತಿರ್ಬೋದು, ಎಲ್ಲ ನಮ್ಮ ಸಪ್ತಗಿರಿ ನಾಯಕ್ ಅವರು ಬಂದಿದ್ದಾರೆ, ಸುಬ್ಬಣ್ಣ ಅವರು ಬಂದಿದ್ದಾರೆ, ರಾಮಕೃಷ್ಣ ಅವರು ಬಂದಿದ್ದಾರೆ, ಚೌಧರಿ ಬಂದಿದ್ದಾರೆ, ಹೇಮಂತ್ ಬಂದಿದ್ದಾರೆ, ಎಲ್ಲ ನಾವು ಬಿಟ್ಟು ನಾಗರಾಜ್ ಅವರು ಬಂದಿದ್ದಾರೆ, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಇದ್ದೀವಿ. ಇನ್ನು ಕೇವಲ 3 ದಿವಸಗಳು ಮಾತ್ರ ಉಳಿದಿದೆ. ಈ 3 ದಿವಸದಲ್ಲಿ ನಾವು ಈ ಮತದಾರರು ಇಲ್ಲೇ ಒಂದು 2-3 ಮತದಾರರು ಇರ್ಬೋದು, ನರಸೇಗೌಡರು ಕಳಿಸ್ತಾ ಇದ್ದಾರೆ, ಮತ್ತೆ ಇನ್ಯಾರಿದ್ರು ಗೊತ್ತಿಲ್ಲ, ಮತದಾರ ಯಾರು ಇಲ್ಲ. ಇದು ಮತ ಯಾರು ಹಾಕೋದು ಅಂತ ಅಂದ್ರೆ, ಈ ಮೊದಲು ನಮ್ಮ ವಿರುದ್ಧ ಅಭ್ಯರ್ಥಿ ಅವರ ಹೆಸರು ಹೇಳೋದು ಬೇಡ, ಅವರು ಮೊದಲೆಲ್ಲ ಈ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿಗಳು, ಹಿರಿಯರು,
ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಇ ಕೃಷ್ಣಪ್ಪಣ್ಣರವರೇ, ಜನಪ್ರಿಯ ಮಾಜಿ ಶಾಸಕರು, ಇವತ್ತು ಜನಪ್ರಿಯರೇ. ಅವರು ಮಾಜಿ ಆದ್ರೂ ವ್ಯಕ್ತಿತ್ವಕ್ಕೆ, ಗೌರವಕ್ಕೆ, ಪ್ರೀತಿಗೆ ಅವ್ರು ಇವತ್ತೂ ಯಾರೂ ಅವ್ರಿಗೂ ಸಾಟಿ ಇಲ್ಲ. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು. ಅದೇ ರೀತಿ ನಮ್ಮ ಸಪ್ತಗಿರಿ ಶಂಕರ್ ನಾಯ್ಕ ಅವರೇ, ರಾಮಕೃಷ್ಣಣ್ಣ ಅವರೇ, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಹೇಮಂತರ್ ಅವರೇ, ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ ತಿಮ್ಮರಾಯಪ್ಪರವರೇ, ಜಗದೀಶ್ ಚೌಧರಿರವರೇ, ವೇದಿಕೆಯಲ್ಲಿ ಇರುವ ಎಲ್ಲ ಪಕ್ಷದ ಮುಖಂಡರೇ, ನಮ್ಮ ನರಸೇಗೌಡರು, ನಮ್ಮ ಮಂಜಣ್ಣವರು, ಎರಡೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಪತ್ರಿಕಾ ಸ್ನೇಹಿತರೆ, ಏನೀಗಾಗಲೇ ನಮ್ಮೆಲ್ಲ ಹಿರಿಯರು ಮಾತಾಡಿದ್ದಾರೆ. ಇದು ಈ ಚುನಾವಣೆ, ಉಪಚುನಾವಣೆ ಯಾಕೆ ಬಂತು, ಏನಕ್ಕೆ ಬಂತು ಅಂತ ಎಲ್ಲರಿಗೂ ಗೊತ್ತಿದೆ. ಈ ಉಪಚುನಾವಣೆ ಕಳೆದ ಬಾರಿ 2020ರಲ್ಲಿ ನಡೆದಂಥ ಚುನಾವಣೆ. ಇದು ಅಧಿಕಾರಾವಧಿ ಇದ್ದಿದ್ದು ಏನು ಕಳೆದ ಬಾರಿ ಗೆದ್ರಲ್ಲ ಆ ವ್ಯಕ್ತಿಗೆ ಶಿಕ್ಷಕರು ಆಶೀರ್ವಾದ ಮಾಡಿದ್ದು 2026ರವರೆಗೆ ನಮ್ಮ ಸೇವೆ ಮಾಡುವಂತ. ನಮ್ಮ ಸೇವೆ ಮಾಡೋದಕ್ಕೆ ನೀನು 2026ರ ಗಂಟ ನಿನ್ಗೆ ಆಶೀರ್ವಾದ ಮಾಡ್ತೀವಿ, ನಮ್ಮೆಲ್ಲರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತೇಳಿ ಆಶೀರ್ವಾದ ಮಾಡಿದ್ರು. ಕಳೆದ ಬಾರಿ ನಾನು ಮಂತ್ರಿ ಆಗ್ತೀನಿ, ಪಕ್ಷಾಂತರ ಮಾಡಿ ಮಂತ್ರಿ ಆಗ್ತೀನಿ, ನಿಮ್ಮೆಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಬಣ್ಣದ ಮಾತಾಡಿ, ಹೌದು ಶಿಕ್ಷಕರು ಏನೋ ಮಂತ್ರಿ ಆಗ್ಬೋದು, ಶಿಕ್ಷಣ ಸಚಿವರಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ 2.5 ವರ್ಷಕ್ಕೆ ನನಗೇನು ಮಾಡಲಿಲ್ಲ ಬಿಜೆಪಿ. ಅದೇ ರಾಗ ಅದೇ ತಾಳ. ಹಿಂದೇನು ಕುಮಾರಸ್ವಾಮಿ ಬಿಟ್ಟಾಗೂ ಅದೇ ಹೇಳಿದ್ರು. ಕುಮಾರಸ್ವಾಮಿ ಚೂರಿ ಹಾಕ್ತಾಗೂ ಇದೇ ಹೇಳಿದ್ರು, ಬಿಜೆಪಿ ಯಡಿಯೂರಪ್ಪ ಆ ಪಕ್ಷದವ್ರಿಗೂ ಚೂರಿ ಹಾಕ್ತಾಗೂ ಅದೇ ಹೇಳಿದ್ರು. ಏನೂ ಮಾಡಲಿಲ್ಲ. ಇವರೊಬ್ಬರೇ ಸತ್ಯ ಹರಿಶ್ಚಂದ್ರು, ಇವರೊಬ್ಬರೇ, ಇನ್ನೆಲ್ಲರೂ ಸರಿ ಇಲ್ಲ. ಪತ್ರಿಕಾ ಸ್ನೇಹಿತರೆ, ಏನು ಕಳೆದ ಬಾರಿ ನಾನು ಸೋತರು ಸಹ ಕಡಿಮೆ ಅಂತರದಿಂದ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಮತಗಳನ್ನು ನನಗೆ ಕೊಟ್ಟಿದ್ದಾರೆ. ನಾನು ಇವತ್ತು ಏನಾದರೂ ನನ್ನ ಶಕ್ತಿ ಬಂದಿದ್ರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದ ಬಾರಿ ಮತ ಕೊಟ್ಟರಲ್ಲ, ಆ ಮತ ಕೊಟ್ಟ ಉತ್ಸಾಹದಲ್ಲಿ ನಾನು 2.5 ವರ್ಷ ಸಕ್ರಿಯವಾಗಿ ಶಿಕ್ಷಕರ ಜೊತೆ, ಶಿಕ್ಷಕರ ಸಂಘಟನೆಗಳ ಜೊತೆ, ಸಮಾಜಮುಖಿ ಕೆಲಸಗಳಲ್ಲಿ, ಸಮಾಜಪರವಾದ ಕೆಲಸಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ತಾವೆಲ್ಲ ಸಾಕ್ಷಿ ಪತ್ರಿಕಾ ಸ್ನೇಹಿತರು. ಅನೇಕ ಹೋರಾಟಗಳನ್ನು ಮಾಡಿದ್ದೇನೆ. ತಮ್ಗೆ ಗೊತ್ತು, ಇಲ್ಲೇ ಟೋಲಲ್ಲಿ ಒಂದ್ಸತಿ ಟೋಲಲ್ಲಿ ಟರ್ನ್ ಮುಗಿದಿದೆ ಅಂತ ಹೇಳಿದಾಗ ಬಂದಾಗ ಒಂದು ಹೋರಾಟ ಮಾಡಿ, ನ್ಯಾಷನಲ್ ಸ್ಕೂಲ್ ಇಂಡಿಯಾ ಯೂನಿವರ್ಸಿಟಿನಲ್ಲಿ ಕನ್ನಡಿಗರಿಗೆ, ಕರ್ನಾಟಕದವರಿಗೆ 25% ರಿಸರ್ವೇಷನ್ ಕೊಡಬೇಕು ಅಂತ ಹೋರಾಟ ಮಾಡಿದ್ದೀವಿ. ಅಂದರೆ ವಿರೋಧ ಪಕ್ಷದ ಮಾಡದ ಕೆಲಸವನ್ನ ನಮ್ಮ ಅನೇಕ ಸಮಾನ ಮನಸ್ಕ ಸಂಘಟನೆಗಳು ಜೊತೆ ಸೇರಿ ಮಾಡಿದ್ದೇವೆ. ಈ ಚುನಾವಣೆಗೆ ಏನು ಶಿಕ್ಷಕರ ಸವಾಸ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟ ವ್ಯಕ್ತಿ ರಾಜಾಜಿನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸಾಮಾನ್ಯ ಮತದಾರರಿಂದ ತಿರಸ್ಕೃತಗೊಂಡು ಇವತ್ತು ಪುನಃ ಈ ಉಪಚುನಾವಣೆಗೆ ಕಾರಣಕರ್ತರಾಗಿ ಇದೇ ಕ್ಷೇತ್ರಕ್ಕೆ ಯಾವ ನೈತಿಕತೆ ಇಟ್ಕೊಂಡು ಓಟ್ ಕೇಳ್ತಾರೆ ಅವರು? ಯಾವ ನೈತಿಕತೆಯಿಂದ ತಾವು ಓಟ್ ಕೇಳ್ತೀರಾ? ಯಾವ ಮೊರಾಲಿಟಿ ಇಟ್ಕೊಂಡು ಓಟ್ ಕೇಳ್ತಾರೆ? ಶಿಕ್ಷಕರಿಗೆ ಅರಿವಿದೆ, ಇವರು ಪಕ್ಷಾಂತರಿ, ಇವರು ಯಾರನ್ನ ಎಲ್ಲರಿಗೂ ಚೂರಿ ಹಾಕ್ತಾರೆ, ಈ ಶಿಕ್ಷಕರನ್ನು ನಡೆದಿರಲ್ಲಿ ಬಿಟ್ಟರು, ಇವ್ರು ದೊಡ್ಡವರಾಗಿದ್ದಾರೆ, ಸ್ವಾರ್ಥಕ್ಕೋಸ್ಕರ ರಾಜೀನಾಮೆ ನೀಡಿದ್ರು ಅನ್ನೋದು ಶಿಕ್ಷಕರ ಅರಿವಾಗಿದೆ. ಬದಲಾವಣೆ ಜಗದ ನಿಯಮ ಅನ್ನುವಂತೆ ಈ ಬಾರಿ ಈ ಕ್ಷೇತ್ರ JDS ಮತ್ತು BJPಯ ಭದ್ರಕೋಟೆ. ಇವು ಈ ಶಿಕ್ಷಕರ ಕ್ಷೇತ್ರ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. BJP ಮತ್ತು JDS, ಕಾಂಗ್ರೆಸ್ಸು ಯಾವತ್ತೂ ಗೆದ್ದಿಲ್ಲ ಈ ಕ್ಷೇತ್ರಗಳನ್ನ, ಯಾವತ್ತೂ ಇಲ್ಲ. ಈ ಸಂದರ್ಭದಲ್ಲಿ ನಾವು NDA ಭಾಗವಾಗಿ BJP ಪಕ್ಷ, JDS ಪಕ್ಷದ ಜಂಟಿ ಅಭ್ಯರ್ಥಿಯಾಗಿರುವ ನನಗೆ ಎರಡೂ ಪಕ್ಷದ ಮುಖಂಡರು, ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಯಡಿಯೂರಪ್ಪ ಅವರು, ವಿಜಯೇಂದ್ರ ಅವರು, ಡಾಕ್ಟರ್ ಅಶ್ವತ್ಥನಾರಾಯಣ ಅವರ ನೇತೃತ್ವದಲ್ಲಿ ಅಶೋಕ್, ಎಲ್ಲ ನಾಯಕರ ಏನು ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಈ ಬಾರಿ
ಶಿಕ್ಷಕರು, ಅದರಲ್ಲೂ ವಿಶೇಷವಾಗಿ ದೇವೇಗೌಡರು, ಗೋವಿಂದೇಗೌಡರು ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ಒಂದು ಸುವರ್ಣ ಈಗ ಈ ರಾಜ್ಯದ. ಅದೇ ರೀತಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಬಸವರಾಜ ಹೊರಟ್ಟಿ ಅವರು ಇದ್ದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪ ಅವರು ಇದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ನೇಮಕ ಇರ್ಬೋದು, ಸಾವಿರಾರು ಶಿಕ್ಷಣ ಏನು ಹೈಸ್ಕೂಲು ಇರ್ಬೋದು, PU ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಡಿಪ್ಲೊಮಾ ಕಾಲೇಜ್ ಇರ್ಬೋದು, ಅಪ್ ಟು ಮೆಡಿಕಲ್ ಕಾಲೇಜ್ ಗಂಟ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಶಿಕ್ಷಕರಿಂದ ಹಿಡಿದು ಪ್ರಾಧ್ಯಾಪಕರವರೆಗೆ ಸಾವಿರಾರು ಶಿಕ್ಷಕರಿಗೆ ನೇಮಕ ಮಾಡಿದ್ದಾರೆ. KPS ಶಾಲೆ ಏನಿವತ್ತು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅತ್ಯಂತ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿದವರೇ. ಇಂಥ ಹಿನ್ನೆಲೆಯಲ್ಲಿ ಈ ಬಾರಿ ಅತ್ಯಂತ ಹೆಚ್ಚು ಮತಗಳಿಂದ ನನ್ನನ್ನು ಬೆಂಬಲಿಸ್ತಾರೆ. ಶಿಕ್ಷಕರಲ್ಲಿ ಮನವಿ ಮಾಡ್ತೇನೆ, ನನಗೊಂದು ಬಾರಿ ಅವಕಾಶ ಕೊಡಿ. 2.5 ವರ್ಷ ಉಳಿದ 2.5 ವರ್ಷ ಅವಧಿ ಅವ್ರಿಗೂ 4 ಬಾರಿ ಕೊಟ್ಟಿದ್ದಾರೆ. ಅವರು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ತಮ್ಮನ್ನು. ನೀವು ಕೊಟ್ಟ 6 ವರ್ಷದ ಅವಧಿಯನ್ನು 2.5 ವರ್ಷಕ್ಕೆ ನಿಮ್ಮ ಸ್ವಾಭಿಮಾನವನ್ನು ಧಕ್ಕೆ ತಂದು ಕೊರೋನಾ ಸಂದರ್ಭದಲ್ಲಿ ತಾವು ಏನು ಜೀವದ ಅಂಗನ ತೊರೆದು ಬಂದು ಓಟ್ ಹಾಕಿದ್ರ, ತಮ್ಮನ್ನು ನಡುನೀರಿನಲ್ಲಿ ಕೈ ಬಿಟ್ಟಿದ್ದಾರೆ. ಅಂಥವ್ರಿಗೆ ಒಂದು ತಕ್ಕ ಪಾಠ ಕಲಿಸಿ, ಈ ಪಕ್ಷಾಂತರಕ್ಕೆ ಒಂದು ತಕ್ಕ ಪಾಠ ಕಲಿಸಿ, ನನ್ನನ್ನು ಆಶೀರ್ವಾದ ಮಾಡಿ, ನನ್ನನ್ನು ಆಶೀರ್ವದಿಸಿ ಅಂತ ಹೇಳಿ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.